ಕೃಷ್ಣನ್ ಚಕ್ರ ವೈಕ್ಳಿಗೆಲ್ಲ ನಿನ್ ಮುಖ ಅದ ಯಾವಾಗ ಬಿಟ್ಕೊಂತೀವೋ ಒತ್ತಲ ಬಿಡೋದು ಹತ್ತದು ಇನ್ನೊಂದು ಸ್ವಲ್ಪ ಗೈಸ್ ನೋಡಿ ಗೈಸ್ ನೋಡಿ ಮೋದಗಳೇ ಅಪ್ಪ ನಿಮ್ಗೂ ಬುದ್ಧಿ ನೋಡ ಅವ್ರ ಜೊತೆಗೆ ಸೇರ್ಕಾಡ್ತೀಯ ನೀನು ಏನ್ ಹೇಳ್ತಿದಾರೆ ಯಾವ ಮಗ ನಿಂದು ನೀನ್ ಮುಖ ತೋರ್ಸನಷ್ಟೇ ಕರೆಂಟ್ ಐತಲ್ಲ ಅದ್ ಯಾವ ಮುಖ ಯಾವ ದರಿದ್ರ ಮುಖ ತೋರಿಸ್ತೀಯ ನಿಂದಲ್ಲ ಅಲ್ಲ ದುಗ್ಗಳಿಂದ ಬಂದು ಇಲ್ಲಿ ಲೈಟ್ ಕರೆಂಟ್ನಾಗ ಮಾಡ್ಬಿಟ್ಟ ಅಣ್ಣ ಮುಖ ತೋರಿಸಷ್ಟೇ ಅಣ್ಣ ನಾನು ಕಟಿಂಗ್ ಮಾಡ್ತೀನಿ ಇನ್ನೇನು ಮುಖ ಕಾಲು ಕೈ ತೊಳ್ಬಿಟ್ರೆ ಇನ್ನೇ ಒಂದು ಮಿಂಚಿ ಕೆಲಸ ಮುಗಿಸಿದ್ರೇನು ಕೈ ಕಾಲು ತೊಳೆದ್ರೆ ಈ ತರ ಮಿಂಚಾರ ಬಿಡು ಅಲ್ಲ ಅಣ್ಣ ನಾಳೆ ಒಂದು ಕಟಿಂಗ್ ಮಾಡಿಸ್ತೀನಿ ನಾನು ನೋಡಿಲ್ಲ ಸರಿ ನಾಳೆ ಮಾಡಿಸ್ನಾ ಫುಲ್ ಸ್ಕಿನ್ ಹೊಡಿಸ್ಬಿಟ್ಟು ಜೀರೋ ಹೊಡಿಸ್ಬಿಟ್ಟು ಮಾಡಿಸ್ನಾ ಚೆನ್ನಾಗಿ ಕಾಣಿಸ್ತದ ನನಗೆ ಚೆನ್ನಾಗಿ ಕಾಣಿಸ್ತದೆ ಮಚ್ಚ ನೀ ಏನು ಹೇಳ್ತೀಯ ಇಲ್ಲ ನೀ ಏನೋ ಗಣಸದ್ ಮುಂಡವ್ರಂಗೆ ತಳ ಬಚ್ಕತ್ತೀರ 50 ರೂಪಾಯಿ ಕೊಡ್ಲ ನಂದಲ್ಲ 50 ರೂಪಾಯಿ ಬೇಕು 200 ರೂಪಾಯಿ ಕೊಟ್ಟಿನಿ ಕೊಟ್ಬಿಡ ನಂಗೆ ವಾಪಸ್ಸು ನನಗೆ 500 ರೂಪಾಯಿ ಕೊಡು ಯಾರ ಸುಳ್ಳು ನಾನು ಆ ಥರ ಬೇರೆ ಕಾಣಿಸಿ 200 ರೂಪಾಯಿ ಸಾಲ ನನ್ ಕೊಡಲ್ಲ ಸುಮ್ಮನೆ ಕಾಲ್ ಕಟ್ಟು ಕೊಟ್ಟಾಯ್ತು ಕಡೆ ಲೂಸ್ ಮಗವೇ ನೀ ಬರ್ಬೇಡ ನಡಪ್ಪ ನೀ ಸೈಡ್ ನೀನು ನಿನ್ಗೆ ಎಷ್ಟು ಬೇಕು ನಂಗೆ 50 ರೂಪಾಯಿ ಸಾಕು ನಾನ್ ದೊಡ್ಡವ್ರಿಗೆಲ್ಲ ಕೊಡಲ್ಲ ಇವತ್ತು ನಾನು ನಾಳೆಗ ಏನ್ ಮಾಡ್ತಾನೆ ಅಂದ್ರ ಇನ್ನೋಟ್ ಮಾಡಿಸ್ಬಿಟ್ಟು ರಾಯನಲ್ಲಿ ದರ್ಶ್ ಮಾಡ್ಸೋಣ ಗೊತ್ತಾ ಆಧಾರ ಮಾಡಿಸ್ತಾರೆ ಏನ್ ಮಾಡೋದು ಮಾಡಿದ್ರ ಚೆನ್ನಾಗ್ ಕಾಣಿಸೋಣ ಹೇಳು ಚೆನ್ನಾಗ್ ಕಾಣಿಸ್ತೀಯ ಚೆನ್ನಾಗ್ ಕಾಣಿಸಲ್ಲ ಅಂತ ನಮ್ ಬೈಯಲ್ಲಿ ನೋಡಿ ಮಾಡ್ಸೋರು ಯಾರು ಚೆನ್ನಾಗ್ ಕಾಣಲ್ಲ ಎಲ್ಲ ತರ ಡಿಫ್ರೆಂಟ್ ಇರ್ಲಿ ಮೊದ್ಲು ಆಲ್ಟ್ ಬಿಡ್ಸ್ಬಿಡ ಗೈಸ್ ನೋಡಿ ಗೈಸ್ ನಾವು ಚಿಕ್ಕವರಿದ್ದಾಗ ಎಷ್ಟು ಖುಷಿ ಪಡ್ತಿದ್ವಿ ಅಂದ್ರೆ ರೇಸರ್ ಲೈಟ್ಗೆ ಸಟ್ರೆ ತನ್ ಮಡ್ಗಿ ಸಟ್ರೆ ನೀವು ಆಯ್ತು ಇಡಂತ ಯಾವತ್ತು ತಗೋತೀವಿ ಒಂದು ನಾಳೆ ತಗೊಬನ್ನಿ ಹಿಂಗೆ ಹಾಕೋದಿದ್ರೆ ಡಿಸೈನ್ ಪ್ಯಾಟರ್ನ್ಸ್ ಬರುತ್ತೆ ಕೊಡಿ ಹಿಂಗೆ ಸೇರಿಸ್ಬೇಕು ಎಲ್ಲಿ ತಗೊಂಡು ಬಂದಿದ್ದು ಹೆಜ್ಜೆ ಮಿಷಿನಲ್ಲಿ ಹೆಜ್ಜೆ ಮಿಷಿನಾ ಹಾಂ ಹಿಂಗೆ ಸೇರಿಸಿ ಡಿಸೈನ್ ಪ್ಯಾಟರ್ನ್ಸ್ ಇಲ್ಲಿ ನೋಡಿ ಗೈಸ್ ಡಿಸೈನು ಇಷ್ಟೊಂದು ಡಿಸೈನ್ ಬರ್ತದಲ್ಲ ಇದನ್ನ ಸೇರಿಸ್ಬೇಕು ಬರೀ ಹಲೋ ಗೈಸ್ ಇವಾಗ ಹೊಲಕ್ಕೆ ಹೋಗ್ಬೇಕು ಕಟಿಂಗ್ ಮಾಡ್ಸಕ್ಕೆ ಹೋಗ್ಬೇಕು ಬನ್ನಿ ಹೊಲಕ್ಕೆ ಹೋಗವ ಮುದ್ದೆ ಊಟ ಕೊಡ್ತಿದ್ದೀನಿ ಸೋರೆಕಾಯಿಗೆ ಪೇಪರ್ ತಗೋತಿದ್ದೀನಿ ಮೇಲ್ಗಡೆ ಮುಚ್ಚಗೆ ಡ್ರೈ ಮೇಲ್ಗಡೆ ಗೈಸ್ ಈ ಪೇಪರ್ನ ಅವರು ಕೊಟ್ಬಿಟ್ಟು ಪುನಃ ಹೊಲಕ್ಕೆ ಹೋಗ್ಬೇಕು ನಾನು ಹೊಲಕ್ಕೆ ಹೋಗಿ ಒಂದು ರೌಂಡ್ ಹೋಗಿ ಕಟಿಂಗ್ ಮಾಡಿಸ್ತಾ ಹೋಗ್ತಾರಲ್ಲ 35 ಕೊಡ್ತೀನಿ ಗೈಸ್ ಅದನ್ನು ಕೊಟ್ಬಿಟ್ಟು ಇವಾಗ ಬಾಳೆಹಣ್ಣು ಇಸ್ಕೊಂಡು ಬಂದಿದ್ದೀನಿ ಮನೆಗೆ ಅಕ್ಕ ಬಾಳೆಹಣ್ಣು ಇಲ್ಲಿ ಇಲ್ಲಕ್ಕ ಇದು ಆಗ ಇಷ್ಟಿಯಾ ಗೈಸ್ ಔಷಧಿ ಹೊಡ್ಯಕ್ಕೆ ಬಂದಿದ್ದೀನಿ ಇವಾಗ ಹೊಲಕ್ಕೆ ಔಷಧಿ ಹೊಡ್ಬಿಟ್ಟು ಕಟಿಂಗ್ ಮಾಡ್ಸಕ್ಕೆ ಹೋಗ್ಬೇಕು ಎಲ್ಲಿ ದೊಡ್ಡದು ಇಲ್ಲ ಇದನ್ನ ತಗೋ ಚಿಕ್ಕತೆ ಇರಲಿ ಬಿಡು ಹಾಂ ತಗೋ ಅದನ್ನೇ ಇಲ್ಲೇ ಕಲ್ಸ್ಕೋಬೇಕು ಗೈಸ್ ಇವಾಗ ಔಷಧಿ ಕಲ್ತ್ಕೊಂಡು ಔಷಧಿ ಹೊಡ್ಬಿಟ್ಟು ಇದ್ದಾರೆ ಗೈಸ್ ಔಷಧಿ ಹೊಡಿತಾ ಇದ್ದೀನಿ ಇದೇ ನಮ್ಮ ಹೊಲ ನೋಡ್ರಿ ಈ ತೊಗರಿಗೆ ಇವಾಗ ಔಷಧಿ ಹೊಡಬೇಕು ಗೈಸ್ ನೋಡಿ ಗೈಸ್ ನಮ್ಮ ಕಷ್ಟನ ಹಿಂಗೆ ನಮ್ಮದು ಎಲ್ಲ ನನ್ನ ಆಲ್ರೌಂಡರು ಶೋಕಿ ಮಾಡೋಕ್ಕೂ ಸಹಿ ಕಷ್ಟಪಡೋಕ್ಕೂ ಸಹಿನೇ ಇನ್ನೊಂದೇನೆಂದರೆ ಇದು ಗೊತ್ತಿರ್ತದೆ ನಿಮಗೆ ಏನಕ್ಕೆ ಔಷಧಿ ಹೊಡಿತಿದ್ದೀನಿ ಅಂತ ಗೈಸ್ ಇನ್ನೊಂದೇನೆಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ರೈತರಿಗೆ ಯಾವಾಗ ಖುಷಿ ಆಯ್ತದೆ ಅಂದರೆ ಅವ್ರು ಬೆಳೆ ಬೆಳೆದಿರ್ತಾರಲ್ಲ ಆ ಬೆಳೆಗೆ ಕರೆಕ್ಟಾಗಿ ಫಲ ಸಿಕ್ಬಿಟ್ರೆ ಅವ್ರು ಹುಟ್ಟಿರೋ ದಿನವೂ ಖುಷಿಯಾಗಿರಲ್ಲ ಆ ಮಟ್ಟ ಖುಷಿಯಾಗಿ ಹೋಯ್ತದೆ ದೊಡ್ಡದು ಮಣ್ಣಿನ ಋಣ ಅದು ಗೈಸ್ ನಮ್ಮ ರೈತರು ಅಂದರೆ ಮುಗ್ಧ ಜನರು ನಮ್ಮ ರೈತರು ಪ್ರಪಂಚದಲ್ಲಿ ಅವ್ರು ಹುಟ್ಟಿರೋ ದಿನವೂ ಗೊತ್ತಿಲ್ಲದೇ ಇರೋ ಜನ ಅಂದರೆ ಅದು ನಮ್ಮ ರೈತರು
ಗೈಸ್ ಔಷಧಿ ಎಲ್ಲ ಹೊಡೆದಾಯ್ತು. ಇವಾಗ ಮನೆಗೆ ಹೋಯ್ತಾರೆ ನೋಡ್ರಿ. ಇದೇ ನಮ್ಮ ಹೊಲ. ತೊಗರಿ ಹೊಡೆದೆ ಇವತ್ತು. ನಮ್ಮ ತಾತ ಕೆಳಗಡೆ ಹೋಗೋನೆ. ತೊಗರಿ ಹೊಡೆದೆ ಇವತ್ತು. ಇದು ಇಲ್ಲಿ ಇದು 6 ತಿಂಗಳಿಗೆ ಒಂದ್ಸಲ ಬರೋದು. ಗೈಸ್ ನೋಡಿ ಗೈಸ್, ರಾಗಿ ಗುಡ್ಡೆ, ಅದೇ ರಾಗಿ ಗುಡ್ಡೆಗಳು. ಅದನ್ನು ಇವಾಗ ಗುಡ್ಡೆ ಮಾಡಿದ್ದೀವಿ. ಏನಕ್ಕೆ ಗುಡ್ಡೆ ಮಾಡಿದ್ದೀವಿ ಅಂದರೆ, ಆ ಥರ ಮಾಡಿರೋದು ಏನಕ್ಕೆ ಅಂದರೆ ಮಳೆ ಬಂದರೆ ನೆನಿಬಾರ್ದಂತ ಆ ಥರ ಗುಡ್ಡೆ ಹಾಕಿರೋದು. ಇನ್ನೊಂದು ಏನಂದರೆ, ಆ ಗುಡ್ಡೆನೇ ಎಲ್ಲ ಆದಮೇಲೆ ಅದೆಲ್ಲ ಬಿಸಿಲೆಲ್ಲ ಒಣಗಾದ್ಮೇಲೆ ತಗೋಗಿ ರೋಡ್ಗೆ ಹಾಕೊಂಡು, ಇಲ್ಲ ಕೊಡಾರ ಇರ್ತದೆ ಗೊತ್ತಾ, ಗೊತ್ತಿರಲಿಲ್ಲ ನೀವು, ಕೊಡಾರ ಅಂದರೆ ಗೊತ್ತಿರಲಿಲ್ಲ, ಕಣ. ಆ ಕಣಕ್ಕೆ ತಗೋಗಿ ಬಡ್ದಾಕೋದಷ್ಟೇ. ಬಿಸಿಲಿಗೆಲ್ಲ ಸ್ಕಿನ್ನೆಲ್ಲ ಹಾಳಾಗ್ಬಿಟ್ಟಿದೆ ಗೈಸ್. ಎಲ್ಲ ಮುಖ ಎಲ್ಲ ಬರ್ನ ಬಿಡೈತೆ ಗೈಸ್. ನೋಡಿ ಆ ರಾಗಿ ಗುಡ್ಡೆನ ತಂದು ಇಲ್ಲಿಗೆ ಹಾಕೋಕ್ಕೆ ರೆಡಿ ಮಾಡ್ತಾವನೆ ತಾತ. ಗೈಸ್ ಇವಾಗ ಈ ಡಬ್ಬಿನ ಮಡಗ್ಬಿಟ್ಟು ಹೋಯ್ತೀವಿ ಮನೆಗೆ. ಮನೆಗೆ ಬಂದಾಯಿತು. ಸಡ್ರೆ ಒಂದು ಜ್ಯೂಸ್ ಕೊಡಿ ಸಡ್ರೆ. ಸ್ಲೈಸ್ ಕೊಡಿ, ಸ್ಲೈಸು ತಗೊಳ್ಳಿ ಫ್ರಿಜ್ಜಲ್ಲೇ. ಗೈಸ್ ಸ್ಲೈಸ್ ಇಲ್ಲ, ಮಾತ್ರ ಕುಡಿತಿದ್ದೀನಿ. ಕಣ್ಣೆಲ್ಲ ಒಳಗಡೆ ಹೊಂಟೋಗ್ಬಿಟ್ಟು ನನಗೆ. ಫೋನ್ ನೋಡಿ 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 ಸಿಕ್ಕಾ ಟೈಮ್. ಗೈಸ್ ಬರ್ತೀವಿ ಇವಾಗ ಕಟಿಂಗ್ ಮಾಡ್ಸೋಕ್ಕೆ. ಗೈಸ್ ಇವಾಗ ಬಂದಾಯಿತು. ಅವನೆಲ್ಲ ಅಂಜು ಮೂಡಿಗೆ ಹೋದ ಬಿಟ್ಬಿಟ್ಟು ಬರ್ತಾನೆ ಅವನು ಕಟಿಂಗ್ ಮಾಡ್ಸೋಕ್ಕೆ. ನಾನು ಬಂದಾಯಿತು. ನನಗೆ ಸಿಕ್ಕಾಪಟ್ಟ ಬೇಜಾರೈತೈತೆ ಗೈಸ್. ಯಾಕಂದರೆ ತಲೆನ ಫುಲ್ ಝೀರೋ ಮಾಡಿಸ್ತೀನಿ. ಯಾಕಂದರೆ ನನ್ನ ಕೂದಲು ಎಷ್ಟು ಚೆನ್ನಾಗಿತ್ತು ಅಂದರೆ, ಮತ್ತು ಬತ್ಪತ್ತೆ ಯಾಕೋ ರಫ್ ಆಗೋಯ್ತು. ಹೆವಿ ರಫು ಅಂತ ಗುಂಡು ಥರ. ಅದಕ್ಕೇ ಮಾಡಿಸ್ತೀನಿ ನೀಟಾಗಿ ಥರ ಒಂದು. ಓಹೋ ಅಣ್ಣ, ನಮ್ಮ ಹುಡುಗಗೆ ಕಟ್ಟ ಹೊಡೀರಿ. ನಮಸ್ತೆ. ನಮಸ್ಕಾರಪ್ಪ. ಎಲ್ಲಿ ನಿಮ್ಮ ಅಣ್ಣವರು? ನಮ್ಮ ಅಣ್ಣ ಇಲ್ಲ. ಎಲ್ಲಿಗೆ ಹೋದ್ರು? ಸಿಟಿಲಿ ಕಾಣಿಸ್ಕೊ ಬತ್ತಿಲ್ಲ ಕಳೆ ಇವಾಗ. ಕಾಲೇಜ್ ಇಲ್ಲ, ಬರಬೇಕು ಸೋಮವಾರದಿಂದ. ದೀಪಾವಳಿ ಇದೆಯಲ್ಲ, ಪಟಾಕಿ ಇಲ್ಲ ಅಣ್ಣ. ನಿಮಗೆ ಗೊತ್ತು ಮಳೆ ಎಷ್ಟು ಸಿಕ್ಕಾಪಟ್ಟೆ ಮಳೆ. ಅವ್ರು ನಾವು ಮಲ್ಗ್ಬಿಟ್ಟಿದ್ದಾವ. 9 ಗಂಟೆ ಮೇಲೆ ಹೊಡೆದಿರೋದವರು. ಅಣ್ಣ ಸಾಂಗ್ ಹಾಕಣ. ಸಾಂಗ್ ಆಗಪ್ಪ. ನಮ್ಮ ಸಾಂಗ್ ಇಲ್ಲ. ಮೊಬೈಲ್ ನೀನೇ ಕನೆಕ್ಟ್ ಮಾಡು. ಇಲ್ಲ ಹಾಕಿದಿ. ಎಲ್ಲಿಯ ಇತ್ತಾನೆ? ಆನ್ ಆಗದ ಚೆನ್ನಾಗಿದ್ದ. ಮಿಷಿನ್ ಹೊಡ್ಬೇಕಪ್ಪ. ಮೈಸೂರು ಮಟ್ಟಿಗೆ ಹೋಗಿರಿಯಾ? ಬಡವರಂಗಡಿ ಇಲ್ಲಕಲ್ಲ. ಹಾಂ ನಮ್ಮ ಅಣ್ಣ ಹೋಗಿದ್ದು. ಗೈಸ್ ನೋಡಿ ಗೈಸ್, ಕಸ್ಟಮರ್ಗೆ ಪಾಪ ಟೀ ಕೊಡ್ತಾವ್ರೆ ನೋಡ್ರಿ. ಎಲ್ಲಿ ಕೊಡ್ತಾರೆ ಈ ಥರ ಅಣ್ಣ? ಯಾವ ದುಬೈಲಿ ಕೊಡೋಣ ಅಣ್ಣ ಈ ಥರ? ಕಸ್ಟಮರ್ ಈ ಥರ ಕೇರ್ ಮಾಡ್ತಾರೆ ಅಂತ ಗೈಸ್. ಹಿಂಗಿದ್ದಿದ್ದು ಕೂದಲನ್ನ ಜೀರೋ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನೋಡಿ ಗೈಸ್, ಹಂಗಿದ್ದು ಕೂದಲು ಹಿಂಗೆ ಆಗ್ಬಿಡ್ತು. ನಾನು ಬೂಡೆ ತಗಸಾಕ್ಬಿಟ್ರಲಿ ಇನ್ನೇನು. ಅಣ್ಣ ಮಹೇಶ್ ಅಣ್ಣ, ಗೈಸ್ ಊರಿಗೆ ಹೊರಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬೇಜಾರೈತಿದೆ. ಮುಖ ಹೆಂಗಿತ್ತು. ಎಗ್ ರೈಸ್ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಎಗ್ ರೈಸ್ ತಿನ್ನೋಕ್ಕೆ ಇಲ್ಲಿ ತನಕ ಬಂದಿದ್ದೀವಿ. ನೋಡ್ರಿ ಹೆಂಗೆ ಒಯ್ತೈತೆ. ಅಪ್ಪ ನೀರು ನೋಡ್ರಿ, ನೀರು ನೋಡಿದ್ರೆ ಭಯ ಆಗಿದೆ. ಅಪ್ಪ ಮೊದಲೆಲ್ಲ ಈಜು ಹೊಡಿತಿದ್ದೆ, ನೀರು ಕಂಡ್ರೆ ಭಯ ನನಗೆ ಜಾಸ್ತಿ ಇವಾಗ. ನೋಡಿ ಗೈಸ್, ಅಣ್ಣ ಈ ನೀರು ನಿಲ್ತಾನೆ ಇರಲ್ಲ ಏನು? ಅಲ್ಲಿ ಕಟ್ಟಿದ್ರೆ ಏನೀಗ ನಿಲ್ಸಿಲ್ಲ. ಅವಾಗಿಂದನೂ ಸುಮಾರು ಓ ಬಾಗಿಲು ಇಳಿತಿಲ್ಲ. ಬಾಗಿಲು ಸ್ಟ್ರಕ್ ಆಗ್ಬಿಟ್ಟೈತಿಲ್ಲ, ಅದಕ್ಕೋಸ್ಕರ ಇದು ಮಾಡೋರೆ. ನೋಡ್ರಿ ಅಲ್ಲಿ ಮೇಲೆ ನಿಂತಿದ್ದು ನಡಿಲ್ಲ. ಇಲ್ಲೇ ಎಗ್ ರೈಸ್ ತಿನ್ನೋಕೆ ಇಲ್ಲಿ ತನಕ ಬಂದಿದ್ದೀವಿ. ನೋಡ್ರಿ ಒಳಗೆ ನೋಡಿದ್ರೆ ಎಷ್ಟು ಫೀಲ್ ಆಯ್ತಿದೆ. ಕೈ ತೊಳಕ್ಕೆ ಇಲ್ಲಿ ತನಕ ಬಂದಿದ್ದೀವಿ. ವಾಟ್ರ್ ಆಯ್ತಾ ಇದ್ದಾರೆ 2 ಲೀಟ್ರು. ಹುಷಾರು, ನೀರು ಎಳೀತದೆ ಇಲ್ಲಿ. ನಾವು ಹೋಗ್ಬೇಡ ಕಡೆಗ. ಇಲ್ಲ 10 ಕಡೆಯಿಂದ ಅಲ್ಲ ಬರೋದು ನೀರು ಆ ಕಡೆ. ಹಾಂ ಇವಾಗ ಎಗ್ ರೈಸ್ ತಿಂತಿದ್ದೀವಿ. ರೈಸ್ ತಿಂದಾಯ್ತು, ಹೊರಡ್ತಾ ಇದ್ದೀವಿ ಕಂಪ್ನಿಗೆ.
ಗೈಸ್ ಮನೇಲಿ ಎಷ್ಟು ಬೈತಾರೋ ಮನೇಲಿ ಬೊಯ್ಯೋದಾಕಲ್ಲ, ಯಾಕಂದ್ರೆ ನಮ್ಮ ಡ್ಯಾಡಿ ಬೊಯ್ ನಾನು ಡೆಕೋಣ ಬಾಯ್ಲಿ ಆಯ್ತು. ಏನು ಏನು ಇವಾಗ ಏನು 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 ಇವಾಗ ಕೊಬ್ಬಾಡ್ತಿದೆ ಏನು ಇವಾಗ ಏನು ಏನು ಇವಾಗ ಹೆಂಗ್ ಕಾಣಿಸ್ತೇ ಅಣ್ಣ? ಏನು ಇವಾಗ ಕಾಣಿಸ್ತಾ ಏನಂತ? ಏನು ಇವಾಗ ಸರಿ ಹೆಂಗ್ ಕಾಣಿಸ್ತೇ ನಮ್ಮ ಅಣ್ಣಂಗೆ ಹೊಡಿಬೇಕು ಗೇಟ ಪಾಪ ಅವ್ರಿಗೆ ಹೇಳು ಗುರು ಜರ್ಕಿ ಎತ್ತಕಂದ ಎಲ್ಲಿ ಕದ್ಬಿಟ್ಟ ಕಳ್ತನ ಮಾಡ್ಕೊ ಬಂದಿ ಎಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಒಳ್ಳೆ ಅಡಿಡೇಸ್ನೇ ಎತ್ಬಿಟ್ಟಿದೇನು ಹಾಂ ಆಡ್ಕೋಬೇಡ ಮಾತ್ರ. ಇಷ್ಟೊತ್ತು 2 ಅವರಿಂದ ಕೊಡ್ಸ್ತಾ ಕಟಿಂಗ್ ಮಾಡ್ಸಿರೋದ್ಕೋರ ಏನಾರ ಗಂಡಪ್ಪ ಅಂದ್ರೆ ಎಲ್ಲ ಮಾಡಿ ಕಟಿಂಗ್ ಮಾಡ್ಸ ನೋಡ್ಕೊಂತಾನೆ. ನಾವು ಏನು ಹೇಳು ಆಯ್ತು ಏನಾರು ಕೊಡ್ಸ್ಲಾ ನೋಡಿ ನಮ್ಮ ತಾತನ ಚಪ್ಪಲಿ ಮೆಟ್ಕೊಂಡು ಹೋಗ್ಬಿಟ್ರೆ ಲ ಎಷ್ಟು ದಿನ ನೀನು ಕೆಲಸ ಮಾಡಿದೆ ಅಂತ ಬೈ ಏನಿಗೆ ಮೆಟ್ಕೋದೆ ಎಷ್ಟು ದಿನ ನೀನು ಕೆಲಸ ಮಾಡ್ತಿದೆ ಅಂತ ಏನಕ್ಕೆ ಔಷಧಿ ಹೊಡಿತಿರೋದು? ತೊಟ್ಟು ಬೂದಿ ರೋಗ. ಬೂದಿ ರೋಗ ಅಂದ್ರೆ ಮಾಮೂಲಿ ರೋಗ ಬರ್ತವೆ, ತೋರಿಸ್ತೀನಿ ರೀ. ಬೂದಿ ರೋಗ ಅಷ್ಟು ರೋಗ. ಹ್ಞೂ ಗೈಸ್ ಇದಕ್ಕೆ ಹೊಡಿತಿರೋದು ಈ ಥರ ಅಷ್ಟೇ ಇಲ್ಲ ಅದು ಬತ್ತವ ಅಂತನಾ? ಬೂದಿ ರೋಗ ಮತ್ತೆ ಹೂವು ಬರ್ತದಲ್ಲಿ ಹೂವು ನೋಡಿ ಹೂವು ಅಷ್ಟು ಬತ್ತಿದ್ದು. ಅಂಡ್ರ ಕಾಲು ಮತ್ತೆ ಕಷ್ಟೋಡಿ ಮತ್ತೆ ಪ್ಲಾತಾರು ಅದು ಹೊಡಿಬೇಕಾ? ಪತ್ತೇರ ಹೊಡೆದ್ರ ಪ್ರತಾರ ಉಳಿಗ ಅದೇ ಊಜಿಗ ಮಾಡ್ದು. ಓಹೋ ಆದ್ರೂ ಅಣ್ಣ ಪಾಪ ಬಿಸಿಲಲ್ಲಿ ಹೊಡಿತಿದೀಯಲ್ಲ ಬೆಳಿಗ್ಗೆಯಿಂದನೂ. ರೈತರ ಕೆಲಸ ಇದೆ ತಾನೆ, ಆದ್ರೆ ರೈತರು ಬೋಣ ಕಷ್ಟ ಸಿಕ್ಕಾಬಟ್ಟೆ. ಏನೋ ಒಂದು ಬೇವ್ರು ಚೊಟ್ಟಿ ಸಾಕು ದುಡ್ಡು. ಇಲ್ಲ ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಕಷ್ಟ ಅದ ಬೋಣ ಸಿಕ್ಕಾಬಟ್ಟೆ. ಅದೆಲ್ಲ 2 ಮಾರು ಹೊಡಿತಿರೋದು ನೋಡಿ ಗೈಸ್ ಪಾಪ ಎಷ್ಟು ಕಷ್ಟ ಅಂತ. ಗೈಸ್ ನೋಡಿ ಗೈಸ್ ನಮ್ಮ ದಾದ ಪಾಪ ಒಬ್ಬ ಇದು ಮಾಡ್ತಾನೆ ನೋಡಿ ಗೈಸ್. ಅದು ನಾನು ಹೆಂಗೆ ಮಾಡ್ಬಿಟ್ಟು ಹೆಂಗಿದ್ದಿದ್ದು ಹೆಂಗೆ ಮಾಡಾಕ್ಬಿಟ್ಟ ನೋಡಿ. ಹಲೋ ಗೈಸ್, ಸ್ನಾನ ಮಾಡಾಯ್ತು. ಹೆಂಗೆ ಕಾಣಿಸ್ತೀನಿ ಇವಾಗ? ಏನೋ ನೆಮ್ಮದಿ. ಇವಾಗ ಸ್ನಾನ ಮಾಡಿ ಗಂಧ ಇಕ್ಮೇಲೆ ಬನ್ನಿ ಸ್ವಲ್ಪ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬಿಡುವ. ಏನು ಮಾಡ್ತಿದ್ದೀರಿ? ಜ್ಞಾನವೇ ಏನು ಮಾಡ್ತಿದ್ದೆ ಅಂತ? ಏನು ಇಲ್ಲ. ಬ್ಯಾಟ್ರಿ ನಮ್ದು ಕೊಡಿಲಿ, ಅದು ಕೊಡಿಲಿ. ಏನಮ್ಮ ನೀವೆಲ್ಲ ಅವರು ಲಮಿಕ್ಷಾ ಏನು ಮಾಡ್ತಿದ್ದೀರಿ ಇಲ್ಲಿ? ಏನಿದು? ಹ್ಯಾಪಿ ಬರ್ಡೇ ಅದಕ್ಕೆ ಗಿಫ್ಟ್ ಮಾಡಿಕೊಟ್ಟಿದ್ರು ನನ್ನ ಫ್ರೆಂಡ್. ಯಾರಿಗೆ ಹ್ಯಾಪಿ ಬರ್ಡೇ? ಯಾರ್ದು ಯಾವತ್ತು? ಇವತ್ತು ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಮ್ಮ ಕೇಕ್ ಏನಿಲ್ಲ ಇನ್ನು ಕೇಕ್ ಕುಯ್ಸಿಲ್ಲ. ಯಾವಾಗ ಕುಯ್ಸೋದು? ಇವಾಗ 4 ಗಂಟೆಗೆ. ನನ್ನ ಕರೆದಿಲ್ವೋ? ಇಲ್ಲಿಗೆ ತತ್ತೀನಿ ಕೇಕು ಎಲ್ಲಾರ್ಗು. ನಿಜ? ನಿನ್ನೊಬ್ಬಂಗೆ. ನಾನು ಒಬ್ಬನಿಗೆ? ಏನಕ್ಕೆ ನನ್ನ ಒಬ್ಬಂಗೆ ತರೋದು? ಯಾಕೆಂದ್ರೆ ವಿಶ್ ಮಾಡಿದ್ದು ನೀನೊಬ್ನೇ. ಯಾರು ಮಾಡ್ಲಿಲ್ವಾ? ಅಯ್ಯೋ ಎಲ್ಲರೂ ಮಾಡಿದ್ರು, ಆದ್ರೆ ಹುಡುಗರಲ್ಲಿ ನೀನೊಬ್ನೇ. ನಾನು ಒಬ್ನೇನಾ? ಆಚಾರ ತಗೊಂಡಿದ್ದು ಅಮ್ಮ. ಗೈಸ್ ಯಾರು ಹ್ಯಾಪಿ ಸಮೀಕ್ಷಾ ಅಂತ ಬರ್ದವ್ರು ಯಾರು? ಅಣ್ಣ ವಿಶ್ ಮಾಡ್ರಣ್ಣ ಪಾಪ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಎಲ್ಲ ಬರ್ಬಾರ್ದು ಮಾಡ್ತೀವಿ. ಲಮಿಕ್ಷಾ ನನ್ನ ಹಬ್ಬಂಗೆ ಮಾತ್ರ ಕೇಕ್ ತಂದ್ಕೊಡೋದಂತ ಅಣ್ಣ, ಯಾರಿಗೂ ತಂದ್ಕೊಡಲ್ಲ ಅಂತ ಅಷ್ಟೇನೆ. ನಾ ವಿಶ್ ಮಾಡಿದ್ದೀನಲ್ಲ, ನನ್ನ ಮಗನ ಫೇಸ್ ನೋಡ್ಕೊಡು. ನಿಮ್ಮ ಮಾವ ನನಗೂ ತಂದ್ಕೊಡು. ಜ್ಞಾನಿ ಮಾತ್ರ ತಗೊಳ್ಬೇಡ, ತಿಂದು ದಪ್ಪ ಆಯ್ತಳ ಸುಮ್ಮನೆ. ಏನೋ ಯಾರ್ದು? ನಿಂದು? ನಿಮ್ಮ ಅಮ್ಮಂದ ನಿಂದು ನಾಳೆನಾ? ಓಹೋ ಎಲ್ಲಾರ್ದು ಸೋಮವಾರನಾ? ಅಮ್ಮ ಅಪ್ಪ
ಗೈಸ್ ಇವಾಗ ಗೊಬ್ಬರ ತಗೊಳಕ್ಕೆ ಬಂದಿದ್ದೀನಿ ಔಷಧಿ ಅಂಗಡಿಗೆ. ಗೈಸ್ ಗೊಬ್ಬರ ತಗೋಗಿದ್ದೀನಿ. ಗೈಸ್ ಗೊಬ್ಬರ ತಗೊಬಂದಾಯ್ತು ನೋಡ್ರಿ. ಮಾಲೆ ಎಲ್ಲಿ ಬಿಡ್ದ? ಮಾಲೆನಾ? ಮಾಲೆ ನಂಗೆ ನಿಜ ಗೊತ್ತಿಲ್ಲ. ದೊಡವ ದೊಡವ ಕರುಂಗಲಿ ಮಾಲೆ ಏನಂತ ಇಲ್ಲಿಯಾ? ಇವಳು ಮಾಡ್ಬಿಟ್ರದು ಕುಡಿನಿ. ಹಾಂ ನಾ ಅದನ್ನ ಹುಡುಕ್ತದೆ. ಇರಲ್ಲ ಬಿಡು ಬಿಡು ತಗೋ ತಗೋ. ಎಲ್ಲಿಟ್ಟದು? ಕೊಡು ಕರುಂಗಲಿ. ಕರುಂಗಲಿ ಮೇಲೆ ಕೊಟ್ಟೆ ನನಗೆ ಬೇಕಲ್ಲ. ಬಾ ಬೇಕಾ ಮಾಡೋ ರೀಲ್ಸ್ ಮಾಡೋಕೆ ಬೇಕಾ? ಆಮೇಲೆ ಎಲ್ಲೆಲ್ಲೇ ಇಟ್ಬಿಟ್ಟು ನೀನು ವಿಶಾಲ ಮಾಡ್ಬಿಟ್ಟು ಬಲ ರೀಲ್ಸ್ ಮಾಡುವೆ ನಡಿ. ಗೈಸ್ ಇವಾಗ ರೀಲ್ಸ್ ಮಾಡ್ತಾವಳೆ. ರೀಲ್ಸ್ ಮಾಡ್ಬೇಕಾ? ನೋಡಕ ಯಾವ ರೀಲ್ಸು? ಯಾವ್ದು ಅಂದರೆ ಯಾವ್ದು ಹೇಳು ಗೈಸ್. ನಮ್ಮ ಅದಕ್ಕೆ ಒಂದು ರೀಲ್ಸ್ ಮಾಡಿಸ್ಬಿಟ್ಟು ನಾನು ರೀಲ್ಸ್ ಮಾಡಲ್ಲ. ರೀಲ್ಸ್ ಬರೋದು ಇನ್ನೂ ಸುಮಾರು ದಿನ ಆಗಿದೆ. ಯಾಕಂದರೆ ನಾನು ಎಷ್ಟು ಇಲ್ಲೂ ಅಷ್ಟು ಹಂಗೂ ರೀಲ್ಸ್ ಮಾಡ್ತೀನಿ. ನೋಡ ಕಮೆಂಟ್ ಮಾಡಿರಿ ರೀಲ್ಸ್ ಮಾಡೋದ ಏನು ಮಾಡೋದ ಅಂತ. ಹಾಂ ಇಷ್ಟೇ. ಏನು ಮಾಡವ ರೀಲ್ಸ್ ಮಾಡವ ಇನ್ನು. ಗೈಸ್ ನಮ್ಮ ಮಾದಿಂಗ್ ನೋಡಿ ಯಾವ ಥರ ರೆಡಿ ಸನಿ. ಆದ್ಯ ಯಾವ ಲುಕ್ ಇದು? ಯಾವ ಗೆಟಪ್ ಇದು? ಮಾರಿ ಮಾರಿ ರೀಲ್ಸ್ ಮಾಡೋಸಾಯ್ತು. ನಮ್ಮ ಬ್ರದರ್ ಕೂತಾರೆ ಬನ್ನಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಎಲ್ಲ ಕೈ ಕೊಡ್ಬೇಕು ಬ್ರೋ. ಕಟಿಂಗ್ ಚೆನ್ನಾಗಿತ್ತಾ? ಮಗ ಯಾವ ಥರ ಕಾಣ್ತಿದೆ ಗೊತ್ತಾ? ಅವ್ನ ಅಕ್ಕನ ಲೇ ಥರ ಕಾಣ್ತಿದೆ. ಸಮಾಚಾರ ಏನ್ ಬ್ರೋ ಜೀವನದಲ್ಲಿ ಭಾರಿ ಬಿಸಿ ಆಗ್ಬಿಟ್ಟಿದ್ದೀರಾ. ಇವರಲ್ಲಿ ಮದುವೆ ಆದ್ಮೇಲೆ ನೋಡು, ಮದುವೆ ಆದ್ಮೇಲೆ ಕೂದಲೇ ಹೋಯ್ತೈತೆ ಬ್ರೋ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಕಷ್ಟ ಏನಕ್ಕ ಹೋಗೋದು? ಮದುವೆ ಆದ್ಮೇಲೆ ಟೆನ್ಷನ್. ಹೆಂಡತಿ ಸಂಸಾರ ಸಾಗರ ಸಾಗರ. ಅವನು ಸಮುದ್ರದಲ್ಲಿ ಮಣ್ಣೊಳಗೆ ಇತ್ತವ್ರೆ ಅವರು. ಇನ್ನೇನ್ ಬ್ರೋ ಸಮಾಚಾರ? ಏನ್ ಬ್ರೋ ಹೇಳಪ್ಪ ಅವಲೆ. ಏನ್ ಸಮಾಚಾರ? ಕಟಿಂಗ್ ನಿಜವಾಗ್ಲೂ ಚೆನ್ನಾಗಿದೆ ಬ್ರೋ. ಸೀರಿಯಸ್ ಆಗಿ ಸೀರಿಯಸ್ ಚೆನ್ನಾಗಿದೆ. ಮಾಡಿಸ್ತೀವಿ. ಸ್ಕಿನ್ ಡಿಫ್ರೆಂಟ್ ಆಗಿರ್ಲಿ ಅಪ್ಪಾಜಿ. ತಿರ್ಗೋ ರಿಟರ್ನ್ ಹಿಂದೆ ಎಲ್ಲ ತರ ಕಟಿಂಗ್ ಇಷ್ಟ ಇದೆ. ಏನೇ ಹೇಳಿ ಏನು ಹೇಳಿ ಅಣ್ಣವ್ರ ಅದೇನೇ ಹೇಳ್ದಾರಂತ ಕೇಳು. ಹೇಳ ನಾಲ್ಕು ಮಾತು ನುಡ್ದಂತೆ ಮಾತಾಡ್ಬಿಡು. ನುಡಿತಲ್ವಾ ಮತ್ತೆ ಏನು ಇವಾಗ ಓ ಮಾತೇ ಓದಿಲ್ಲ ಅಣ್ಣ ನಿಮ್ಮ ಅಂತಷ್ಟೇ. ಎತ್ತು ಬಂದ್ರೆ ಹಂಗೆ ಕಳೋದು. ಹೇಳು ಬಲೆ ಮದುವೆ. ಗೈಸ್ ಇವತ್ತು ವಿಡಿಯೋ ಬಂದಿರೋದು ಏನಕ್ಕೆ ಅಂದರೆ ಈ 1,10,000ನ 11 ಜನಕ್ಕೆ ಕೊಡ್ತಾ ಇದ್ದೀನಿ. ನೋಡಿ ನಾವು ಬೆಳೀಲಿ ಅಂತ ಮಗನ ಬಿಟ್ಟಿದ್ದೀನಿ. ಏನು ತಲೆ ಕೆಡ್ಸ್ಕೊಬೇಡಿ. ದಯವಿಟ್ಟು ಈಗ ತಾನೇ ಇದು ಮಾಡ್ತಾವನ ಅದನ್ನು ಈಗ ಏನು ಹೇಳಿದ್ದಾನೆ ಅದನ್ನು ನಾನು ಅವ್ರ ತಂದೆ ವಿನಯ್ ಅವ್ರ ತಂದೆ ಆದರೂ ಇದನ್ನ ಈಡೇರಿಸ್ತೀನಿ ಹತ್ತಿರದಲ್ಲೇ ಶೀಘ್ರದಲ್ಲೇ. ಏನು ತಲೆ ಕೆಡ್ಸ್ಕೊಬೇಡಿ. ದಯವಿಟ್ಟು ಅವ್ನು ಮಾಡಬೇಕು ಅಂತ ಇದು ಮಾಡೋಣ. ಅದನ್ನು ನಾನೇ ಮಾಡುವಂತ ಹೇಳಿದ್ದೆ. ಬಟ್ ಅದು ಮಾಡೋಣ ನಾನು ಈಡೇರಿಸ್ತೀನಿ ಹತ್ತಿರದಲ್ಲೇ. ಜಾಸ್ತಿ ದಿನ ಇಲ್ಲ. ಈಗ ಏನು ಅಮೌಂಟ್ ಹೇಳೋಣ ಆ ಅಮೌಂಟನ್ನ ನಾನು ಮಾಡೋದು ಸತ್ಯ. ನಾವು ಮಾಡ್ತಿರೋದು ರಿಯಲ್ ಎಸ್ಟೇಟು. ರವಿ ಅಂತ ಅವ್ರ ತಂದೆ ಆದರೂ ಅವ್ನು ಮಾಡೋ ನಮ್ಮ ಮಗ. ಅದನ್ನು ಅವ್ನ ಮಗ ಏನು ಹೇಳ್ತಾನೆ ಅದನ್ನು ಮಾಡಿ ತೋರಿಸ್ತೀನಿ. ನಾನು ಹೇಳ್ತೀನಿ ಹತ್ತಿರದಲ್ಲೇ. ಎತ್ತಿಗೆ ಟೈಮ್ ಇಲ್ಲ. ಅದನ್ನು ಇದು ಮಾಡಿ ದಯವಿಟ್ಟು. ಗೈಸ್ ಯಾರಾಗ ಸ್ವೀಟ್ ಕೊಟ್ಟು ಕಳ್ಸೋರೆ ಗೈಸ್ ನಮ್ಮ ಡ್ಯಾಡಿಗೆ. ರಿಯಲ್ ಎಸ್ಟೇಟ್ ಅವರು ಗೈಸ್ ಸ್ವೀಟ್ ಸಕ್ಕದಾಗೈತೆ. ನಮ್ಮ ಡ್ಯಾಡಿ ಯಾರೋ ಕೊಟ್ಟು ಕಳ್ಸೋರೆ. ಗೈಸ್ ಊಟ ಮಾಡ್ತಿದ್ದೀನಿ ಇವಾಗ. ಗೈಸ್ ಮಲಗವ್ರೆ ಬನ್ನಿ ನೋಡವ ಸಾತ್ರ ಮನೆ. ಮಾಡಲೇ ಕಿವಣೆ ಕಿವಣೆ ಮಾಡ್ಲೇಬೇಕು ಈಗ ಬೇಗ ಅಣ್ಣ ಎಲ್ಲಿಗೆ ಬಂದಿದೀಯಾ? ಎಲ್ಲಿಗೆ ಬಂದಿದೆ? ಅಯ್ಯೋ ಈ ಥರ ಕಂಬಿ ಅಣಿಸ್ಕೊಂಡು
ಅಪ್ಪ ಜನ ಅಲ್ಲೊಂದು ಟಿಲ್ಲೆಂಟ್ ಟೇಕರ್ ಬಾಬಾ ಆ ಮಾತನ್ನು ನಮ್ಮ ಗಾಂಧೀಜಿ ಅವರಿಗೆ ಮಾಡಬೇಕಂತ ಅಪ್ಪ ಇಷ್ಟ ಅಪ್ಪ ಜನ ಅವ್ರು ತಿಳಿಸ್ಬೇಕು ಅದ ತಿಳಿಸ್ಬಿಟ್ಟು ಗಾಂಧೀಜಿ ಮಾಡ್ಬಿಟ್ಟು ಆ ಮಾತನ್ನು ನಾವು ತಲುಪಿಸ್ತೇವೆ. ಅಪ್ಪ ಜನ ನಾವು ತಲುಪಿಸ್ಬಿಟ್ಟು ಆ ಕಡೆ ಈ ಕಡೆಗೆ ಬಂದು ಮಧ್ಯದಲ್ಲಿ ನಿಂತ್ಕೊಂಡು ಅಪ್ಪ ಜನಗೆ ಒಂದು ನಮಸ್ಕಾರ ಹೊಡಿತೇವೆ. ಅಪ್ಪ ಜನಗೆ ಹೊಡೆದು ನಮಸ್ಕಾರ ಹೊಡ್ಬಿಟ್ಟು ಮತ್ತೊಂದು ನಮಸ್ಕಾರ ಮಾಡನೆ ಹೊಡಿತೇವೆ. ಅಣ್ಣ ಜಾಸ್ತಿ ಓವರ್ ಆಯ್ತಣ್ಣ ನಿಂದು. ಓವರ್ ಆಯ್ತು ಕಣ ಈಗ. ಗಾಂಧಿ ಅಣ್ಣ ಒಂದೇ ಒಂದು ಟಿಲೆಂಟ್ ಹಾಕಿರ್ಬೇಕು ಬಾಬಾ ಅಂತ ಹೇಳಕ್ ಹೋಗಿ ನಂಗೂ ಸೇರ್ಸ್ ನಿಂಗೂ ಸೇರ್ಸ್ ಇಬ್ರಿಗೂ ಊಟದ ಮೇಲೆ ಒಂದೇ ಒಂದ್ಸಲ ಟಿಲೆಂಟ್ ಹಾಕಿರ್ಬೇಕು. ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿ ಗಾಂಧೀಜಿ ಅವ್ರಿಗೆ ಮೋಸ ಮಾಡಿದ್ದಾರೆ, ಅವ್ರಿಗೂ ಮೋಸ ಮಾಡಿದ್ದಾರೆ. ಅದು ಗಾಂಧೀಜಿ ಅವ್ರಿಗೆ ಹೋಗಿ ವಿರಾಟ್ ಕೊಹ್ಲಿ ಅವ್ರಿಗೆ ಹೋಗಿ ತಪ್ಪಿದೆ. ಶೆಟ್ಟಿ ಅವರು ಅವಮಾನ ಆಗಿದೆ. ಕಾಪಾಡಿ ಅವಮಾನ ಆಗಿದೆ. ಅಪ್ಪಜನವರು ಮತ್ತೆ ಅವರ ವಾಯ್ಸನ್ನು ರೋಸ್ ಮಾಡಿದ್ದಾರೆ. ಅಪ್ಪಜನವರು ಮತ್ತೆ ಅಣ್ಣ ಒಂದೇ ಒಂದ್ಸಲ ಯಾವ ತರ ರೂಮ್ ಅಪ್ಪ ಜನ ಇದೇ ಮಾತು ಕಾರಣ ಜಾಸ್ತಿ ಆಯ್ತು ಕಾಣ ಇದು. ಯಾರು ನಂದು ನನಗ್ ತಿರುಗಿಸ್ತಾರದ ಮನ್ಸ ಜಾಸ್ತಿ ದಯವಿಟ್ಟು ಗಿರ್ಸ್ಕೊಡಿ ಅಣ್ಣ. ಸುಳ್ಳು ಹೇಳುವುದಕ್ಕೂ ಕೇಳುವುದಕ್ಕೂ ದೌರ್ಜನ್ಯ ಮಾಡ್ತೀಯ ನೀನು. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿರೋ ಅಂತ ಹೇಳ್ಕೊತೀನಿ. ನನ್ನ ಹೇರ್ ಕಟ್ ಹೆಂಗಿತ್ತು, ನಾನು ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿರಿ. ಹಾಗೆ ಈ ಬ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಟಿಲ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.